ಮನುಷ್ಯ ಭಾಳ ಬುದ್ಧಿವಂತ. ಈ ಹಾಲನ್ನು ಕೆಡದಂಗೆ ಇಟ್ಕೊಂಡು ನಾನು ಉಪಯೋಗ ಮಾಡಬೇಕು ಅಂತಾನೆ. ಅವನೇನು ಮಾಡ್ತಾನೆ, ನೀವೇನು ಮಾಡ್ತೀರಿ? ಬೆಂಕಿ ಹಾಕ್ತೀರಾ ಅಂದರೆ ಹಾಲನ್ನು ಕಾಸ್ತೀರಾ. ಹಾಲನ್ನು ಕಾಸ್ತೀರಾ, ಕೆಂಪು ಕಾದ ಮೇಲೆ ಆರಿಸಿ ಅದಕ್ಕೆ ಹೆಪ್ಪು ಹಾಕ್ತೀರಾ, ಹುಳಿ ಹಾಕ್ತೀರಾ. ಅದೇನಾಯಿತು? ಮೊಸರಾಯಿತು. ಹಾಲಿನ ಆಯುಷ್ಯು 12 ಗಂಟೆ, ಮೊಸರಾದ ಕೂಡಲೇ 24 ಗಂಟೆ. ಯಾತ್ರಿಂದ ಆಯಿತು? ಬೆಂಕಿಯ ಸಂಸ್ಕಾರದಿಂದ ಹಾಲು ಹೆಪ್ಪಾಗಿ ಮೊಸರಾಯಿತು. ಮೊಸರು 24 ಗಂಟೆ ಇರ್ತದೆ. ಅತ್ತೇನಾಯಿತು? ಅದಕ್ಕೆ ಮಂಥನ ಮಾಡಿದ ಮನುಷ್ಯ, ಕಡದ, ಅದಕ್ಕೆ ಚಲೆಯನ್ನು ಕೊಟ್ಟ. ಆವಾಗ ಬೆಣ್ಣೆ ಆಯಿತು, ಮಜ್ಜಿಗೆ ಆಯಿತು. ಬೆಣ್ಣೆ ಆಯುಸ್ಸೆಷ್ಟು, ಮಜ್ಜಿಗೆ ಆಯುಸ್ಸೆಷ್ಟು? ಮಜ್ಜಿಗೆ ಆಯಸ್ಸು 2 ದಿನ. ಒಂದಿನ ಸಿಹಿ ಮಜ್ಜಿಗೆ ಅಂತಾರೆ, 2ನೇ ದಿನ ಹುಳಿ ಮಜ್ಜಿಗೆ ಅಂತಾರೆ. ಹುಳಿ ಮಜ್ಜಿಗೆಯನ್ನು ಅನೇಕ ರೀತಿಯ ಕಾಯಿಲೆಗಳು ಉಪಯೋಗ ಮಾಡ್ತಾರೆ, ಪ್ರಾಣಿಗಳಿಗೆ ಎಲ್ಲರೂ. ಈ ಬೆಣ್ಣೆ ಆಯುಸ್ಸೆಷ್ಟು? ಈ ಬೆಣ್ಣೆ ಆಯುಸ್ಸು 1 ವಾರ. ಇದನ್ನು ನವನೀತ ಅಂತ ಕರೀತಾರೆ. 9 ಕಾಯಿಲೆಗಳನ್ನು ಹುಷಾರು ಮಾಡತಕ್ಕಂಥ ಶಕ್ತಿ ಇದು ಬೆನ್ನೆ ಇರ್ತದೆ. ಬೆನ್ನೆಲ್ಲಿ ಹೆಂಗೆ ಬಂತು? ಬೆಣ್ಣೆಯಲ್ಲಿ ಹೆಂಗೆ ಶಕ್ತಿ ಇದ್ದರೆ, ಹಸು ಹಾಲಂತ ಹುಲ್ಲಂತ ತಿಂತದೆ, ಗಿಡಮೂಲಿಕೆ ಅಂತ ತಿಂತದೆ, ಕಾಡಿಗೆ ಹೋಗ್ತದೆ, ನಡೆದಾಡ್ತದೆ. ಆ ತಿಂದು ಬಂದು ಹಾಲನ್ನು ಕೊಡ್ತದೆ. ನೀವು ಮೊಸರು ಮಾಡಿ ಎಪ್ಪಾಕಿ ಬೆಣ್ಣೆ ಮಾಡಿ ನೋಡಿ. ಇಲ್ಲೂ ಗಿಡಮೂಲಿಕೆ ಬಂತು, ಹಸುವಿನಲ್ಲಿಯೂ ಸಹ ಗಿಡಮೂಲಿಕೆ ಬಂತು. ಆ ಹುಲ್ಲನ್ನು ತಿನ್ನೋದರಿಂದ ಅದು ಬೆಣ್ಣೆ ಹಾಲು ಪರಿವರ್ತನೆ ಆಯಿತು. ಈ ಬೆಣ್ಣೆ 1 ವಾರ ಆದಮೇಲೆ ಮತ್ತೇನು ಮಾಡ್ತಾನೆ ಮನುಷ್ಯ? ತುಪ್ಪ ಮಾಡ್ತಾನೆ. ಅದನ್ನು ಕಾಸಿ ಅದಕ್ಕೆ ತುಪ್ಪ ಮಾಡ್ತಾನೆ. ತುಪ್ಪದ ಆಯಸ್ಸು ಎಷ್ಟು? 100 ವರ್ಷ. ನೋಡಿ, 12 ಗಂಟೆ ಹಾಲು ಸಂಸ್ಕಾರದಿಂದ ಏನಾಯಿತು? ತುಪ್ಪು ಆಯಿತು. ಅದರ ಆಯುಷ್ಯು 100 ವರ್ಷ ಆಯಿತು. ಹಾಲಿನ ಆಯುಸ್ಸು 12 ಗಂಟೆ ಆದರೂ ಸಂಸ್ಕಾರ ಬಲದಿಂದ 100 ವರ್ಷದವರೆಗೂ ಹೋಯಿತು. ಹಾಗೆ ಮನುಷ್ಯ ಬೆಳೀತೀರ, ಹುಟ್ಟುತ್ತೀರ, ಬದುಕ್ತೀರ ಈ ಗಿಡಮೂಲಿಕೆಗಳ ಸಂಘದಿಂದ, ಈ ಗಿಡಮೂಲಿಕೆಗಳ ಉಪಯೋಗದಿಂದ, ಗಿಡಮೂಲಿಕೆಗಳನ್ನು ತಾನು ಸೇವಿಸೋದ್ರಿಂದ. ಸೇವಿದ್ರೆ ಅಲ್ಲ, ಆ ಗಾಳಿ ತಗೊಳ್ಳೋದು. ನಮ್ಮಲ್ಲಿ ಹೇಳ್ತಾರೆ ವಾಕಿಂಗ್ ಹೋಗ್ತೀವಿ ತಂಗಾಳಿ ಅಂತ. ಅಲ್ಲಿ ಗಿಡಮೂಲಿಕೆ ಬರ್ತಕ್ಕಂಥ ಗಾಳಿ. ಕೆಲವು ವೃಕ್ಷಗಳು ಇಂಗಾಲ ಡೈಆಕ್ಸೈಡನ್ನು ತಗೊಳ್ತವೆ, ಆಕ್ಸಿಜನ್ನನ್ನು ಕೊಡ್ತವೆ, ಆಕ್ಸಿಜನ್ನ ಬಿಡ್ತವೆ. ಎಷ್ಟೊಂದು ಉಪಾಯಕಾರಿ ಮನುಷ್ಯನಿಗೆ ಗಿಡಗಳು. ಪಡೆದು ರಾಜ್ಯಭಾರ ಮಾಡ್ತಿದ್ರು ಅವರು. ಹಿಂದಿನ ಚಕ್ರವರ್ತಿಗಳಿಗೆ ತಲೆ ಕಡಿ ಶಕ್ತಿ ಇತ್ತು. ಅವರು ಕಾಲ್ನಡಿಗೆಯಲ್ಲಿ ಆಶ್ರಮಕ್ಕೆ ಹೋಗಿ ಆ ಗುರುಗಳು ಬರೋರಿಗೆ ಕಾದು ಅವ್ರ ಆಶೀರ್ವಾದ ತಮ್ಮ ರಾಜ್ಯಭಾರ ಮಾಡಿದರು. ಇವತ್ತು ಉಳ್ಕೊಂಡ್ರು. ಹರಿಶ್ಚಂದ್ರ ಆಯಿತು, ಶ್ರೀರಾಮಚಂದ್ರ ಆಯಿತು, ಪಾಂಡವರಾಯಿತು, ಅನೇಕ ರಾಜರು ಮಾರು ಇವತ್ತು ಉಳಿದಾರೆ ಅಂದರೆ ಅವರು ಧರ್ಮದ ಅವಲಂಬಿಯಾಗಿದ್ದರು. ಒಂದು ಧರ್ಮ ಇತ್ತು, ಒಂದು ಗುರಿ ಇತ್ತು. ಇವರಿಗೆ ಧರ್ಮನೂ ಇಲ್ಲ, ಗುರಿನೂ ಇಲ್ಲ, ದುಡ್ಡು ಮಾಡೋದು ಒಂದೇ ಗುರಿ. ಹೀಗಾಗಿ ಬಹುಬೇಗ ಆಕ್ಸಿಡೆಂಟ್ ಆಗ್ತಾಯಿದೆ ಗಾಡಿಗಳೆಲ್ಲ. ಎಲ್ಲಿವರೆಗೂ ಮತಗಿಡುವಂಥ, ಮತದಾನ ಮಾಡುವಂಥವನು ಯಾವ ಅಪೇಕ್ಷೆ ಇಲ್ಲದೆ ಮತ ಮಾಡುತ್ತಾನೆ, ಅಲ್ಲಿಗೆ ಅವಾಗ ರಾಮರಾಜ್ಯ ಸಿಗುತ್ತೆ. ಯಾಕೆ ನೀವೇ ಪರ್ಚೇಸ್ ಒಳಗಾಗಿಬಿಟ್ರೆ ಮುಗಿದೇ ಹೋಯ್ತಲ್ಲ. ಫಂಡಮೆಂಟಲ್ಸ್ ನಾವು ಅದನ್ನು ನೋಡ್ಬೇಕಷ್ಟೇ. ಗಿಡಪ್ಪ ನಿಂದು ಅಂತ ಸರಿ. ಜಗತ್ತಿನಲ್ಲಿ ನೋಡ್ರಿ, ಸಮಾಚಾರ, ವಿಚಾರ, ಪ್ರಚಾರ. ಬೆಳಗಾವಿ ಬಂದ್ವಿ, ನಮ್ಮ ತಿಪ್ಪೇಸ್ವಾಮಿ ಬಂದ್ವಿ, ಒಂದು ಸಮಾಚಾರ. ಸ್ವಾಮಿಗಳು ಕೋಡಿಮಠ ಸ್ವಾಮಿಗಳು ಬಂದರು, ಅವರ ಶಿಷ್ಯರಾಗಿ ಬಂದರು, ನಾವೆಲ್ಲ ಒಂದು ಸಮಾಚಾರ. ಪ್ರಚಾರ, ನೀವು ಕೊಟ್ಟರೆ ಬಂದರು, ಪೂಜೆ ಮಾಡಿರು, ಹೋದ್ವಿ. ವಿಚಾರ, ಯಾಕೆ ಬಂದರು, ಏನು ಬಂದರು, ಏನು ವಿಚಾರ. ಇನ್ನೊಂದಿದೆ ಬಹಳ ದೊಡ್ಡದು, ಅಪಪ್ರಚಾರ. ಅದು ಕಡೆಗೆ ಬರ್ಬೇಕದು.
ಅಳುಕು ಹೃದಯದವನಿಗೆ ಅಪಪ್ರಚಾರವೇ ಆಯುಧ. ಈ ಮೊದಲಿಗೆ ಅಪಪ್ರಚಾರ ಬಂದ್ಬಿಟ್ಟಿತ್ತೀಗ. ಅದು ಬರೋತ್ತಿಗೆ ಸತ್ಯ ಹೋಗಿರ್ತಾರೆ, ಸತ್ಯ ಮುಟ್ಟತ್ತಿಗೆ. ಹಾಗೆ ಎಲ್ಲಿವರೆಗೂ ಜನರಿಗೆ ನೈಜವಾದ ಜ್ಞಾನ ಮತ್ತು ಯಾವುದನ್ನು ಇನ್ನೊಂದು ಹೇಳ್ತಾ ಇರ್ತಾರೋ, ಈ ಬುದ್ಧಿವಂತರು ಮಾಡಿದಾರ ಪಾಪ ಆಡ್ದಾರ ಭಯ ಬಿಡೋ, ನೀನು ಯಾಕೆ ಮಾತಾಡ್ತೀಯ, ನಿನಗೆ ಬರುತ್ತೆ ಅಂತಾರೆ. ಹಂಗಲ್ಲದು. ಬುದ್ಧಿವಂತರು ಮಾಡಿರೋ ಸ್ಲೋಗನ್ ಅದು. ಅವ್ರು ತಪ್ಪು ಮಾಡಿ ಇನ್ನೊಬ್ಬರು ಬಾಯಿ ಮುಚ್ಚೋಕ್ಕೆ. ಅದೇನು, ಮಾಡಿದವ್ರ ಪಾಪ ಆಡ್ದಾರ ಬಾಯಾಗಲ್ಲ, ಮಾಡದ ಅವರ ಪಾಪ ಆಡ್ದಾರ ಬಾಯಿಲಿ. ನಾನು ತಪ್ಪು ಮಾಡಿ ನೀವು ಹೇಳಿದ್ರೆ ತಪ್ಪೇನಾಗಲ್ಲ, ನಾನು ತಪ್ಪು ಮಾಡೋದು ಹೇಳ್ತಿರಲ್ಲ ಅದು ಅಪಪ್ರಚಾರ, ಅದಕ್ಕೆ ಪಾಪ. ಇಂದು ತಲೆತಲಾಂತರದಿಂದ ಬಂತಿದ್ದು. ಮಾಡಿದಾರ ಪಾಪ ಆಡ್ಬಿಡ ಮರ, ಯಾಕೆ ಮಾತಾಡ್ತೀಯ ಅವನ ಪಾಪ ನೀನು, ಹಂಗಿಲ್ಲವೇ ಇಲ್ಲ. ಮಾಡದ ಅವರ ಪಾಪ ಆಡ್ದಾರ ಬಾಯಿಲಿ. ನೀವೇನೂ ತಪ್ಪು ಮಾಡದೆ ಅಪಪ್ರಚಾರ ಮಾಡಿ ಅದು ಪಾಪ ಬರುತ್ತೆ ಅವನಿಗೆ. ಇಂಥ ಬುದ್ಧಿಜೀವಿಗಳು ಇದಂತಾರೆ ಹೇಳಿಬಿಟ್ಟು ಇದು ಜನಸಾಮಾನ್ಯ ಸುಮ್ಮನೆ ಮಾಡಿಬಿಡ್ತಾರೆ. ಎಲ್ಲ ಹೇಳ್ತಾರೆ, ಸುಮ್ಕಿರೋ ಮರ ಹಾಳಾಗೋಲಿ, ಅವ್ರ ಪಾಪ ನಿನ್ನ ಬಾಯಿಗೆ ಹಾಕಿ. ರೋಗ ರುಜಿನಗಳು ಸ್ವಲ್ಪ ಜಾಸ್ತಿ ಆಗೋ ಲಕ್ಷಣ ಇದೆ ಇದರೊಳಗೆ. ಆಮೇಲೆ ಅಲ್ಪ ಆಯುಷ್ಯಗಳು ಕಮ್ಮಿ ಆಗ್ತಾ ಇದೆ. ಮಾನಸಿಕ ಸ್ಥೈರ್ಯ ಕಳ್ಕೊಳ್ತಾ ಇದ್ದಾನೆ, ಹೆಣ್ಣಾಗಲಿ ಗಂಡ